ಸಮಯ. ಆ ಕತ್ಲು ಕವಿದಂತ ಕಾಡಲ್ಲಿ ಇಬ್ರು ವ್ಯಕ್ತಿಗಳು ನಡ್ಕೊಂಡು ಹೋಗ್ತಾ ಇದ್ರು, ಮೋಹನ್ ಮತ್ತೆ ಸುರೇಶ್. ಸುರೇಶ್ ಮುಖದಲ್ಲಿ ಭಯ ಕಾಣಿಸ್ತಾ ಇತ್ತು. ಅಣ್ಣ ಮೋಹನ್, ಈಗ ಇಲ್ಲಿಂದ ಹೊರಡೋಣ. ನಾವ್ ಇದಕ್ಕೂ ಮುಂದೆ ಹೋಗ್ಬಾರ್ದು. ನಿನ್ ಗೊತ್ತಲ್ವಾ ನಾವ್ ಇನ್ನೂ ಮುಂದೆ ಹೋದ್ರೆ ನಮ್ಗೇನಾಗುತ್ತೆ ಅಂತ. ನೀನ್ ಇನ್ನೂ ಚಿಕ್ಕ ವಯಸ್ಸಿನ ಕತೆಗಳನ್ನ ನಂಬ್ತಾ ಇದೀಯಾ? ಅಯ್ಯೋ, ನಿಂಗ್ ಅದ್ ನಿಮ್ಮಮ್ಮ ಯಾಕೆ ಹೇಳ್ತಾ ಇದ್ರು ಅಂದ್ರೆ ನೀನ್ ರಾತ್ರಿ ಹೊತ್ತಲ್ಲಿ ಮನೆಯಿಂದ ಆಚೆ ಹೋಗ್ಬಾರ್ದು ಅಂತ. ಇಲ್ಲ ಮೋಹನ್, ನಿನ್ಗೂ ಗೊತ್ತೇ ಇದೆ ಅಲ್ವಾ ಇಲ್ಲಿ ಎಷ್ಟು ಜನ ಬಂದಿದ್ದಾರೆ ಅಂತ. ಯಾವತ್ತು ವಾಪಸ್ ಬಂದೇ ಇಲ್ಲ ಅವರೆಲ್ಲ. ಈಗ ನಾವು ಅವ್ರ ಹೆಸರು ಕೂಡ ತಗೊಳ್ಳೋದು ತಪ್ಪಾಗುತ್ತೆ. ನಾನ್ ಹೆದರ್ಕೊಳಲ್ಲ. ನಿಜವಾಗ್ಲೂ ಹಾಗೆಲ್ಲ ಇದ್ರೆ ನಾನ್ ಇವತ್ತು ಅವ್ನ್ ಗುಡಿಸ್ಲನ್ನ ಹುಡುಕ್ತೀನಿ. ಮತ್ ನಿನಗ ಅನ್ನಿಸ್ತಾ ಇದೆಯಾ ಹೆಸರು ತಗೋತಿದ್ದಾಗೆ ಅವ್ನು ಇಲ್ಲಿಗೆ ಬರ್ತಾನೆ ಅಂತ? ಹಾಗಿದ್ರೆ ಅವನ್ನ ಇವಾಗ್ಲೇ ಕರಿತೀನಿ. ಬಾಬಾ. ಮೋಹನ್ ಅವನ ಹೆಸರನ್ನ ಹೇಳೋಕ್ ಹೋದ. ಅಷ್ಟರಲ್ಲಿ ಅವನ ಹೆಸರನ್ನ ಈ ಕಾಡಲ್ಲಿ ತಗೋಬೇಡ ಮೋಹನ್. ನನ್ಗೆ ಗೊತ್ತಿದೆ ನೀನ್ ತುಂಬಾ ಧೈರ್ಯವಂತ ಅಂತ, ಆದ್ರೆ ನನಗೆ ಇಷ್ಟು ಬೇಗ ಸಾಯೋದಕ್ಕೆ ಇಷ್ಟ ಇಲ್ಲ ಕಣೋ. ಈಗ ನೀನ್ ಇಲ್ಲೇ ನಿಂತ್ಕೋ, ಮುಂದೆ ಹೋಗ್ಬೇಡ ಆಯ್ತಾ? ಸರಿ, ಹೆಸರು ತಗೊಳಲ್ಲ ಬಿಡು. ಆದ್ರೆ ನಾನ್ ಕಾಡಿಗೆ ಹೋಗ್ತೀನಪ್ಪ. ನೀನ್ ಹೆದರು ಪುಕ್ಲಂತರ ಇಲ್ಲೇ ಇರ್ಬೇಕು ಅಂದ್ರೆ ಇಲ್ಲೇ ಇರು. ಕಾಡಲ್ಲಿ ಯಾವುದೇ ಕೆಟ್ಟ ಶಕ್ತಿ ಇಲ್ಲ, ಬರೀ ಡಕಾಯಿತ್ರ ಇರ್ಬೇಕು. ಅದೆಲ್ಲ ಜನರ ಕಲ್ಪನೆ ಅಷ್ಟೇ ಕಣೋ. ಮೋಹನ್ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟ. ಮತ್ತೆ ಸುರೇಶ್ ಕೂಡ ಅವನನ್ನ ಸಮಾಧಾನ ಮಾಡೋದಕ್ಕೋಸ್ಕರ ಅಲ್ಲಿಂದ ಹೊರಟ. ಇಬ್ರು ಕಾಡಿನ ಮಧ್ಯೆ ಸ್ವಲ್ಪ ದೂರ ಹೋಗಿದ್ರು ಅಷ್ಟೆ. ಅಲ್ಲಿ ಇದ್ದ ಒಂದು ಗುಡಿಸ್ಲನ್ನ ನೋಡಿದ್ರು. ಆ ಗುಡಿಸ್ಲಿಗೆ ಬಾಗ್ಲಿಗೆ ಮತ್ತೆ ಕಿಟಕಿಗೆ ಜಾಗ ಏನೋ ಇತ್ತು, ಆದ್ರೆ ಬಾಗ್ಲು ಮತ್ತೆ ಕಿಟಕಿ ಇರ್ಲಿಲ್ಲ. ಮೋಹನ್ ಸಾಕು, ಇದಕ್ಕಿಂತ ಮುಂದೆ ಹೋಗೋದ್ ಬೇಡ. ಇದು ಅದೇ ಗುಡಿಸ್ಲು. ನಿನಗೂ ಗೊತ್ತಿದೆ ನಾನು ಹೋಗ್ತಾ ಇದೀನಪ್ಪ. ನಿನ್ ಪ್ರಾಣ ಉಳಿಸ್ಕೊಳ್ಬೇಕು ಅಂದ್ರೆ ನೀನು ಇಲ್ಲಿಂದ ಬಂದ್ಬಿಡು. ಹಾ ಹೋಗು ಹೋಗು. ಹೇಗೂ ಇಲ್ಲೇನು ಇಲ್ಲ, ಕೇವಲ ಒಂದು ಹಳೆ ಗುಡಿಸ್ಲಿದೆ ಅಷ್ಟೇ. ಸುರೇಶ್ನ ಕಣ್ಗಳು ಆಶ್ಚರ್ಯಚಕಿತವಾಗಿ ಕಾಣ್ತಾ ಇದ್ವು. ಸುರೇಶ್ ಅಲ್ಲಿಂದ ಹಿಂತಿರುಗಿ ಹೋದ. ಅಲ್ಲೇ ಇದ್ದ ಆ ಗುಡಿಸ್ಲೊಳಗಡೆ ಹೋಗ್ತಾನೆ ಮೋಹನ್. ಅಲ್ಲಿ ಕೇವಲ ಒಂದು ಕುರ್ಚಿ ಮಾತ್ರ ಇತ್ತು. ಹೇಳಿಲ್ವಾ ಇಲ್ಲೇನು ಇಲ್ಲ ಅಂತ? ಸುಮ್ನೆ ಜನಗಳನ್ನೆಲ್ಲ ಹೆದರ್ಸ್ತಾ ಇದಾರಷ್ಟೇ ಅವರು. ಅಲ್ಲೇ ಇದ್ದ ಕುರ್ಚಿಯಿಂದ ಶಬ್ದ ಬರೋದಕ್ಕೆ ಶುರುವಾಗತ್ತೆ. ಮೋಹನ ಶಬ್ದನ ಕೇಳಿಸ್ಕೊಂಡು ಭಯ ಪಟ್ಕೋತಾನೆ. ಯಾರಿದ್ದೀರಾ ಅಲ್ಲಿ? ಬಹುಶಃ ಕುರ್ಚಿ ಅಷ್ಟೇ ಅನ್ಸುತ್ತೆ, ಗಾಳಿಯಿಂದ ಅಲ್ಲಾಡಿರ್ಬೇಕು. ಮೋಹನ್ ಎರಡನೇ ಸರಿ ಹಿಂದೆ ತಿರುಗಿ ನೋಡಿದಾಗ ಒಂದು ವಯಸ್ಸಾದ ಅಜ್ಜಿಯನ್ನ ನೋಡ್ತಾನೆ. ಅಲ್ಲಿ ಉದ್ದವಾದ ಮೂಗಿರುವಂತ ಮುದುಕಿ ಇರ್ತಾಳೆ. ಅವರ ಉಗುರುಗಳು ಉದ್ದವಾಗಿದ್ವು. ಆಕೆಯ ಭಯಂಕರವಾದ ಹಲ್ಲುಗಳು ಮತ್ತೆ ಹರಿತ್ಲು ಬಟ್ಟೆನ ಹಾಕೊಂಡು ನಿಂತಿದ್ಲು. ಯಾರ್ ನೀನು? ಬಂದ್ಯಾ ಇಲ್ಲಿಗೆ? ನೋಡ್ತಿದ್ದ ಹಾಗೆ ಆ ಮುದುಕಿ ತನ್ನ ಉದ್ದವಾದ ಉಗುರುಗಳಿಂದ ಮೋಹನ್ ಎದೆನ ಸೀಳ್ ಬಿಡ್ತಾಳೆ. ಮೋಹನ್ನ ಆ ಕೂಗು ಇಡೀ ಕಾಡನ್ನೇ ಆವರಿಸುತ್ತೆ. 4 ಜನ ನಾರ್ಮಲ್ ಆಕ್ಟಿವಿಟಿನ ಕವರ್ ಮಾಡ್ತಾ ಇದ್ರು. ನಡೆದ ಘಟನೆ ಬಗ್ಗೆ ಮಾತಾಡ್ತಾ ಇದ್ರು. ಕಾಲೊಂದ್ ಕಾಡಲ್ಲಿ ಮತ್ತೆ ಯಾರೊಬ್ರು ಮಿಸ್ ಆಗಿದ್ದಾರೆ. ಆ ಕಾಡೊಳಗಡೆ ರಾತ್ರಿ ಹೊತ್ತು ಯಾರು ಕೂಡ ಹೋಗ್ಬಾರ್ದು. ಆದ್ರೂ ಕೂಡ ಯಾವ್ದೋ ಮೋಹನ್ ಅನ್ನೋ ಹೆಸರಿನ ವ್ಯಕ್ತಿ ಆ ಕಾಡೊಳಗಡೆ ಹೋದ್ನಂತೆ, ಮತ್ ವಾಪಸ್ ಬಂದಿಲ್ವಂತೆ. ಮತ್ತೆ ಸುದ್ದಿಗಳ ಪ್ರಕಾರ ಅವನು ಫ್ರೆಂಡ್ ಸುರೇಶ್ ಬೇಡ ಅಂತ ಪೂರ್ತಿ ದಾರಿ ಉದ್ದಕ್ಕೂ ಹೇಳ್ತಾನೆ ಇದ್ನಂತೆ. ಮತ್ತೆ ಆ ಸುರೇಶ್ ಗುಡಿಸ್ಲನ್ನ ನೋಡಿದಾಗ ಅದು ಪಿಶಾಚಿ ಗುಡಿಸ್ಲು ಅಂದ್ಕೊಂಡು ಅಲ್ಲಿಂದ ಓಡೋದ್ನಂತೆ. ಈ ಕೆಲ್ಸ ಖಂಡಿತವಾಗ್ಲೂ ಯಾವ್ದಾದ್ರು ಆತ್ಮ ಅಥವಾ ನೆಗೆಟಿವ್ ಎನರ್ಜಿ ಆಗಿರುತ್ತೆ. ನಾವು ಅಲ್ಲಿ ಹೋಗಿ ನೋಡ್ಬೇಕು, ಏನಂತೀರಾ? ಹೌದು ಸರ್, ಹೋಗೋಣ. ಅದು ಅಲ್ಲದೆ ನನ್ನ ಮೊದಲನೇ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಓಕೆ, ಹಾಗಿದ್ರೆ ಎಲ್ಲ ತಯಾರಿ ಮಾಡ್ಕೋ. ನಾವ್ ಇವತ್ತು ರಾತ್ರಿನೇ ಹೋಗ್ತಾ ಇದೀವಿ. ಮತ್ ನಾಳೆ ಅಷ್ಟರಲ್ಲಿ ನಾವೆಲ್ಲರೂ ಕಾಲವನ್ನ ಕಾಡಲ್ಲಿರ್ತೀವಿ. ಆಗ ಮನೀಶ್ ಮತ್ತೆ ಅಂಕಿತ್ ಅಲ್ಲಿಂದ ಹೋದ್ಮೇಲೆ ಮ್ಯಾಥ್ಯೂ ರೀನಾ ಹತ್ರ ಹೇಳ್ದ. ರೀನಾ, ಇದೇ ಅಲ್ವಾ ಒಳ್ಳೆ ಸ್ಪಾಟು ಇವರಿಬ್ರನ್ನು ಸಾಯಿಸೋದಕ್ಕೆ? ಅದೇನೋ ಸರಿ, ಬಟ್ ಇದು ತುಂಬಾ ರಿಸ್ಕಿ ಅನ್ನಿಸ್ತಾ ಅಲ್ವಾ? ಈಗ ಅಲ್ಲಿ ಡೆತ್ ರೇಟ್ 100% ಇದೆ. ನಾವೇನಾದ್ರೂ ರಾತ್ರಿ ಹೊತ್ತು ಆ ಕಾಡು ಒಳಗಡೆ ಹೋದ್ರೆ ನಮ್ ಜೀವದಾಸೆನೆ ಬಿಟ್ಬಿಡ್ಬೇಕಾಗತ್ತೆ. ಆದ್ರೆ ನಿನಗೆ ಗೊತ್ತಲ್ವಾ ನಮ್ಮ ವಿಡಿಯೋಸ್ ಮತ್ತೆ ಡಾಕ್ಯುಮೆಂಟರೀಸ್ ಎಷ್ಟು ದುಡ್ಡು ಮಾಡ್ತಾ ಇದೆ ಅಂತ? ಮನೀಶ್ ನಮ್ ಜೊತೆ ಮೊದ್ಲಿಂದಾನು ಇದ್ದಾನೆ, ಮತ್ ಅವನೊಬ್ಬನ ಶೇರು 40% ಇದೆ. ಒಂದ್ ವೇಳೆ ಇವನೇನಾದ್ರೂ ನಮ್ಮ ದಾರಿಯಿಂದ ದೂರ ಆದ್ರೆ ಪ್ರಾಫಿಟ್ ಎಲ್ಲ ನಮ್ದೇ ಆಗುತ್ತೆ. ಹಾ, ನೀವ್ ಹೇಳೋದು ಸರಿಯಾಗೇ ಇದೆ. ಆಮೇಲೆ ನಮ್ಮಿಬ್ರು ಲೈಫ್ ಸೆಟಲ್ ಮತ್ತೆ ಮದ್ವೆ ಕೂಡ ಆಗತ್ತೆ.
ಹಾಗಿದ್ರೆ ಇದೇನಾ ಆ ಕಾಲವನ ಕಾಡು? ನೋಡ್ತಾ ಇದ್ರೆ ಅನ್ನಿಸ್ತಾ ಇದೆ ಈ ಕಾಡೊಳಗಡೆ ಹೋಗ್ಲೇಬಾರ್ದು ಅಂತ. ನಿನಗೆ ಇವಾಗ್ಲೇ ಹೆದರಿಕೆ ಆಗೋಯ್ತಾ? ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ನ ಕವರ್ ಮಾಡೋದಕ್ಕೆ ಇದು ಮಜವಾಗಿರುತ್ತೆ. ಅಡ್ವೆಂಚರ್, ಥ್ರಿಲ್ ಎಲ್ಲ ಸಿಗುತ್ತೆ. ಹಾ, ಬನ್ನಿ ಈಗ ಒಳಗಡೆ ಹೋಗೋಣ. ನಾವು ತುಂಬಾ ಡಿಸ್ಟೆನ್ಸ್ ನ ಕವರ್ ಮಾಡಬೇಕು. ನಾವು ಕಾಡ್ನ ಮಧ್ಯಕ್ಕೆ ಹೋಗ್ಬೇಕಾಗತ್ತೆ. ಬನ್ನಿ ಹೋಗೋಣ. 4 ಜನನು ಕಾಡಲ್ಲಿ ಸ್ವಲ್ಪ ದೂರ ನಡ್ಕೊಂಡು ಹೋಗ್ತಾ ಇದ್ರು. ಅವ್ರೆಲ್ಲರಿಗೂ ಆಯಾಸ ಆಗೋಕೆ ಶುರು ಆಗತ್ತೆ. 4 ಜನನು ಒಂದ್ ಕಡೆ ಕುತ್ಕೊಂಡು ವಿಶ್ರಾಂತಿ ತಗೋತಿರ್ತಾರೆ. ಅದೇ ಸಮಯಕ್ಕೆ ಕತ್ಲೆಯಲ್ಲಿ ಒಬ್ಬ ವ್ಯಕ್ತಿ ಅವ್ರ ಹತ್ರಕ್ಕೆ ಬರ್ತಾನೆ. ಯಾರು ಯಾರು ಭೂತ? ಇಲ್ಲ, ಇವನು ಭೂತ ಅಲ್ಲ. ಆ ವ್ಯಕ್ತಿ ಬೇರೆ ಯಾರೂ ಆಗಿರ್ಲಿಲ್ಲ, ಸುರೇಶ್ ಆಗಿದ್ದ. ನಾನು ಸುರೇಶ್ ಅಂತ. ನೀವೆಲ್ಲ ಕಾಡಿಗೆ ಹೋಗೋದನ್ನ ನಾನು ನೋಡ್ದೆ, ಅದಕ್ಕೆ ನಿಮ್ನೆಲ್ಲ ಹಿಂಬಾಲಿಸ್ದೆ. ನನ್ನ ಕ್ಷಮಿಸ್ಬಿಡಿ. ಆದ್ರೆ ನೀವ್ಯಾಕ್ ನಮ್ಮ ಹಿಂದೆ ಬರ್ತಾ ಇದ್ರಿ? ನಿಮ್ಗೆಲ್ಲ ಎಚ್ಚರಿಕೆ ಕೊಡೋದಕ್ಕೆ. ನೀವಾಗ್ಲೇ ಸೀಮೆ ದಾಟಿ ಬಂದಿದ್ದೀರಾ. ವಾಪಸ್ ಹೋಗಿ. ಅಪ್ಪಿ ತಪ್ಪಿ ನೀವು ಅವ್ರ ಹೆಸರನ್ನ ತಗೊಂಡ್ಬಿಟ್ರೆ ಓಡೋಗೋದಕ್ಕೂ ಕೂಡ ಆಗಲ್ಲ. ಯಾರ ಹೆಸರು? ಬಾಬಾ ಯಾಗ. ಬಾಬಾ ಯಾಗ ಅಂದ್ರೆ ಆ ಕಥೆಯಲ್ಲಿರೋ ಪಿಶಾಚಿನ? ಬಾಬಾ ಯಾಗ ಅಂತ ಇಂಥ ಪಿಶಾಚಿ ಅಲ್ಲ. ಅವ್ರನ್ನ ಪಿಶಾಚಿಗಳ ರಾಣಿ ಅಂತ ಕರೀತಾರೆ. ಮತ್ತೆ ಅವರ ಕಾರಣದಿಂದಾಗಿ ರಾತ್ರಿ ಹೊತ್ತಲ್ಲಿ ಕಾಲವನ ಕಾಡಿಗೆ ಯಾರು ಬರಲ್ಲ. ನಾನ್ ನನ್ನ ಸ್ನೇಹಿತನ ಕಳ್ಕೊಂಡೆ. ಹಾಗಿದ್ರೆ ನೀನು ಅದೇ ಸುರೇಶ? ನಿನ್ನ ಫ್ರೆಂಡು ಈ ಕಾಡಲ್ಲಿ ಕೆಲವು ದಿನಗಳಿಂದ ಕಾಣೆ ಆದ್ನಲ್ಲ? ಕಾಣೆ ಆಗಿಲ್ಲ. ನಾನು ಅವನಿಗೆ ತುಂಬಾ ಸಲ ಹೇಳ್ದೆ ಆ ಗುಡ್ಸ್ಲೊಳಗಡೆ ಹೋಗ್ಬೇಡ ಅಂತ. ವಾಪಸ್ ಹೋಗೋಣ ಅಂದೆ. ಆದ್ರೆ ಅವನಿಗೆ ಧೈರ್ಯಕ್ಕೂ ಮೂರ್ಖತನಕ್ಕೂ ವ್ಯತ್ಯಾಸ ಗೊತ್ತಾಗಿಲ್ಲ. ಅದಕ್ಕೆ ಅವನ್ ಸತ್ತೋದ. ಯಾರು ಸಾಯಿಸಿದ್ದು ಅವನ್ನ? ಬಾಬಾ ಯಾಗ. ಸಮಯ ಮೀರೋದಕ್ಕೂ ಮುಂಚೆ ಈ ಕಾಡಿಂದ ಓಡೋಗಿ. ಸುರೇಶ್ ಅಲ್ಲಿಂದ ಹೋಗ್ತಾನೆ. ಸುರೇಶ್ ಹೋಗ್ತಿದ್ದಾಗೆ ರೀನಾ ಅವಳ ಬ್ಯಾಗಿಂದ 4 ಕಪ್ ಕೇಕ್ನ ತಗೊಂಡು ಮತ್ತೆ ಎಲ್ಲರ ಕೈಗೂ ಒಂದೊಂದ್ ಕಪ್ ಕೇಕ್ನ ಕೊಡ್ತಾಳೆ. ಇನ್ನು ದಾರಿಯಲ್ಲಿ ಇದನ್ನೇ ತಿಂತ ಹೋಗೋಣ. ನನಗೆ ತುಂಬಾನೇ ಸುಸ್ತಾಗಿದೆ. ನಾನ್ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋತೀನಿ. ನೀವೆಲ್ಲರೂ ಹೊರಡಿ. ಆದ್ರೆ ಮೇಡಮ್, ನೀವೊಬ್ರೇ ಈ ಕಾಡಲ್ಲಿ ಹೇಗೆ ಉಳ್ಕೋತೀರಾ? ಹಾ, ನೀನ್ ಸರಿಯಾಗಿ ಹೇಳ್ತಿದ್ಯಾ. ಒಂದ್ ಕೆಲ್ಸ ಮಾಡಿ, ನೀನು ಮತ್ತೆ ಮನೀಶ್ ಹೊರಟ್ಬಿಡಿ. ನಾನ್ ಸ್ವಲ್ಪ ಹೊತ್ತಲ್ಲಿ ರೀನನ್ನ ಕರ್ಕೊಂಡು ಬಂದ್ಬಿಡ್ತೀನಿ. ಸರಿ, ಹಾಗಿದ್ರೆ ನಾವಿಬ್ರು ಮುಂದೆ ಹೋಗಿರ್ತೀವಿ. ಮನೀಶ್ ಮತ್ತೆ ಅಂಕಿತ್ ಅಲ್ಲಿಂದ ಹೊರಡ್ತಾರೆ. ಮ್ಯಾಥ್ಯೂ ಮತ್ತೆ ರೀನಾ ಇಂದ ಅವರು ತುಂಬಾ ದೂರ ಹೋಗಿದ ನಂತರ ಮ್ಯಾಥ್ಯೂ ರೀನಾ ಹತ್ರ ಹೇಳ್ತಾನೆ, ರೀನಾ, ನನಗನ್ನಿಸ್ತಾ ಇದೆ ನಾವಿಬ್ರು ಇಲ್ಲಿಂದ ಓಡೋಗ್ಬೇಕು ಅಂತ. ನೀನ್ ಅವರಿಬ್ರಿಗೂ ಕೊಟ್ಟಿರುವಂತ ಪೇಸ್ಟ್ರಿ ಅವ್ರು ತಿಂತಿದ್ದಾಗೆ ಸ್ವಲ್ಪ ಹೊತ್ತಲ್ಲೇ ಅವರು ಸತ್ತೋಗ್ತಾರೆ. ಹಾ, ಪ್ಲಾನ್ ಏನೋ ಇದೆ. ನಮ್ಗೆ ಅವ್ರಿಬ್ರು ಹೆಣ ಸಿಕ್ಕಾದ್ಮೇಲೆ ನಾವಿಬ್ರು ಇಲ್ಲಿಂದ ಹೊರಡ್ಬೋದು. ಬಾಬಾ ಯಾಗ ಹೆಸರು ಕೇಳಿದ್ಮೇಲೆ ನನ್ನ ಮನ್ಸು ಮುಂದೆ ಹೋಗೋದಕ್ಕೆ ಧೈರ್ಯನೇ ಮಾಡ್ತಿಲ್ಲ. ಅಂತದೇನಿದೆ ಈ ಹೆಸರಲ್ಲಿ? ಬಾಬಾ ಯಾಗ ರಷ್ಯಾ ಮತ್ತೆ ಇಂಗ್ಲೆಂಡ್ ಅಲ್ಲಿ ಅದು ತುಂಬಾ ಹೆಸರುವಾಸಿಯಾಗಿದೆ. ಒಂದ್ ವೇಳೆ ಇಲ್ಲಿ ಅಂತ ನೆಗೆಟಿವ್ ಎನರ್ಜಿ ನಿಜವಾಗ್ಲೂ ಇದ್ರೆ ನಮ್ ಕತೆ ಮುಗೀತು ಅಂತ. ಇಷ್ಟು ವರ್ಷದಲ್ಲಿ ನೀವ್ ಹೆದ್ರಿರೋದ್ನ ನಾನು ಇವತ್ತೇ ನೋಡ್ತಾ ಇರೋದು. ಆತರ ಏನಾದ್ರೂ ಇದ್ರೆ ನಾವಿಲ್ಲಿಂದ ಹೊರಡೋಣ. ರೀನಾ ಮತ್ತೆ ಮ್ಯಾಥ್ಯೂ ಅಲ್ಲಿಂದ ಹೊರಡ್ತಾರೆ. ಸ್ವಲ್ಪ ದೂರ ಹೋಗಿದ ನಂತರ ಕತ್ತಲಲ್ಲಿ ಒಂದು ಭಯಂಕರವಾದ ಶಬ್ದ ಕೇಳ್ಬರುತ್ತೆ. ಇಲ್ಲಿ ತುಂಬಾ ಮಂಜು ಕವಿತಾ ಇದೆ. ಆದ್ರೂ ಪರವಾಗಿಲ್ಲ, ನಾವ್ ಈ ಕಾಡೊಳಗಡೆ ತುಂಬಾ ದೂರ ಏನ್ ಬಂದಿಲ್ಲ. ಸ್ವಲ್ಪ ಹೊತ್ತು ನಡೆದ್ರೆ ಕಾಡಿಂದ ಆಚೆ ಇರ್ತೀವಿ. ಹಾ, ನೀನ್ ಸರಿಯಾಗಿ ಹೇಳ್ದೆ. ನಾವಿಲ್ಲಿಂದ ಹೊರಡೋಣ. ಇಬ್ರು ಸ್ವಲ್ಪ ದೂರ ನಡೀತಾ ಹೋಗ್ತಾರೆ. ಅಚಾನಕ್ ಆಗಿ ಒಂದು ಗುಡಿಸ್ಲು ಕಾಣುತ್ತೆ. ಅವರಿಬ್ರು ಬಾಗಿಲು ಮತ್ತು ಕಿಟಕಿ ಇಲ್ದೇ ಇರೋವಂತ ಒಂದು ಗುಡಿಸ್ಲನ್ನ ನೋಡ್ತಾರೆ. ಇದು ವಿಚಿತ್ರವಾಗಿದೆ ಅಲ್ವಾ? ನಾವು ಬರುವಾಗ ಇಲ್ಲಿ ಗುಡಿಸ್ಲೇ ಇರ್ಲಿಲ್ಲ. ಮತ್ತೆ ನಾವ್ ಇಷ್ಟೊಂದು ದೂರ ನಡೆದಿದೀವಿ ಅಂದ್ರೆ ಇಷ್ಟೊತ್ತಾಗ್ಲೇ ನಾವು ಕಾಡಿಂದ ಹೊರಗಿರ್ಬೇಕಿತ್ತು. ಹಾ, ಸರಿಯಾಗಿ ಹೇಳ್ತಿದ್ಯಾ. ಬಹುಶಃ ಮಂಜಿನ ಕಾರಣದಿಂದಾಗಿ ನಾವು ದಾರಿ ತಪ್ಪಿದ್ವಿ ಅನ್ಸುತ್ತೆ. ಪರವಾಗಿಲ್ಲ ಬಿಡು, ಇಲ್ಲಿಂದ ಹೋಗ್ಬಿಟ್ಟು ಆರಾಮ್ ಮಾಡೋಣ. ಅವರಿಬ್ರು ಸೇರಿ ಗುಡಿಸ್ಲೊಳಗಡೆ ಹೋಗಿದ ತಕ್ಷಣ ಅಲ್ಲೇ ಇದ್ದ ಒಂದು ಲಾಟಿನಿಂದ ಮನೆ ಒಳಗಡೆ ಬೆಳಕಿದ್ದನ್ನ ನೋಡ್ತಾರೆ. ಮತ್ತೆ ಅಲ್ಲೇ 2 ಕಪ್ ಕೇಕ್ಗಳನ್ನ ನೋಡ್ತಾರೆ. ರೀನಾ, ಇದೆಲ್ಲ ಏನು? ನಾನು ಈ 2 ಕೇಕ್ಗಳನ್ನ ಅವರಿಬ್ರು ಕೊಟ್ಟಿದ್ದೆ ಅಲ್ವಾ? ಅದೇ ಕೇಕ್ ಇಲ್ಲಿಗೆ ಹೇಗ್ ಬಂತು? ರೀನಾ, ನನಗನ್ನಿಸ್ತಾ ಇಲ್ಲ ನಾವು ಕಾಡಿಂದ ಆಚೆ ಹೋಗ್ತಾ ಇದೀವಿ ಅಂತ. ಬದ್ಲಿಗೆ ಯಾರೋ ಬೇಕು ಅಂತ ನಮ್ಮನ್ನ ಕಾಡೊಳಗಡೆ ಕರ್ಸ್ಕೊಂಡಿರೋದು ಅನ್ಸುತ್ತೆ. ಅದೇ ಸಮಯಕ್ಕೆ ಅವರಿಬ್ರು ಕಿವಿಗಳಿಗೆ ಒಬ್ಬ ಹೆಂಗಸು ನಗ್ತಾ ಇರುವಂತ ಶಬ್ದ ಕೇಳಿಸುತ್ತೆ. ಯಾರು? ಯಾರು?
ಬಾಬಾ ಯಾಗ. ಮ್ಯಾಥ್ಯೂ, ನನಗೆ ತುಂಬಾ ಭಯ ಆಗ್ತಿದೆ. ಇಬ್ರು ಭಯದಲ್ಲಿ ಆ ಕಡೆ ಈ ಕಡೆ ನೋಡ್ತಾರೆ, ಆದ್ರೆ ಅಲ್ಲಿ ಯಾರೂ ಇರಲ್ಲ. ಆ ಸಮಯದಲ್ಲಿ ಅವರಿಬ್ರಿಗೆ ಅದೇ ಜಾಗದಲ್ಲಿ ವಯಸ್ಸಾದ ಭಯಾನಕವಾದ ಹೆಂಗಸು ಕಾಣಿಸ್ತಾಳೆ. ವಿಷ, ಇದ್ರಲ್ಲಿದೆ ವಿಷ. ಈ ಕೇಕ್ ಅಲ್ಲ, ಇಲ್ಲ ನಿಮ್ ಮನ್ಸಲ್ಲ. ಯಾರ್ ನೀನು? ನಮ್ಮನ್ನ ಇಲ್ಲಿಂದ ಹೋಗಕ್ ಬಿಡು ಪ್ಲೀಸ್. ನಮ್ಗಿಲ್ ಸಾಯಕ್ಕೆ ಇಷ್ಟ ಇಲ್ಲ. ನಾವು ವಾಪಸ್ ಹೋಗ್ತಾ ಇದ್ವಿ. ಮಂಜಿನ ಕಾರಣದಿಂದಾಗಿ ದಾರಿ ತಪ್ಪಿ ನಾವ್ ಇಲ್ಲಿಗೆ ಬಂದಿದ್ದು. ಈ ಕಾಡು ನಂದು. ಈ ಕಾಡ್ಗೆ ಒಳ್ಳೆಯವರಾರು ಬರ್ಲಿ, ಕೆಟ್ಟವರಾರು ಬರ್ಲಿ, ನಾನು ಎಲ್ಲಾದ್ನೂ ಹೊಡೆದು ಸಾಯಿಸ್ತೀನಿ. ಇಲ್ಲ 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 ಇಲ್ಲ, ನಮ್ನ ಬಿಟ್ಬಿಡು. ಇದ್ದಕ್ಕಿದ್ದಾಗೆ ಆ ಮುಚ್ಚಿ ಹತ್ರ ಬಂದು ತಮ್ಮ ಉದ್ದುವಾದ ಉಗುರಿಂದ ಮ್ಯಾಥಿನ್ ಎದೆಯನ್ನ ಸೀಳ್ತಾಳೆ. ಇದನ್ನೆಲ್ಲ ನೋಡ್ತಿದ್ದ ರೀನಾ ಅಲ್ಲಿಂದ ತಪ್ಪಿಸ್ಕೊಳಕೋಸ್ಕರ ಓಡೋಗಕ್ಕೆ ಶುರು ಮಾಡ್ತಾಳೆ. ಅವಳಲ್ಲಿಂದ ಹೊರಗಡೆ ಬಂದು ನೋಡ್ತಿದ್ದ ಹಾಗೆ ಒಂದು ಮರದ ಕೊಂಬೆಯಲ್ಲಿ 2 ಹೆಣಗಳು ನೇತಾಡ್ತಾ ಇದ್ವು, ಅಂಕಿತ್ ಮತ್ತೆ ಮನೀಶ್ದು. ನನ್ ಸಾಯ್ಬಾರ್ದು. ಹೆದ್ರಬೇಡ, ಜಾಸ್ತಿನೂ ಏನು ನಿನಗೆ ನೋವು ಆಗಲ್ಲ. ನೀನ್ ಹೇಗೆ ಅವ್ರಿಗೆ ವಿಷ ಕೊಟ್ಟು ಸಾಯಿಸ್ಬೇಕು ಅನ್ಕೊಂಡ್ಯೋ ಅದೇ ರೀತಿ ನಾನ್ ನಿನ್ನ ನನ್ನ ಹೊಟ್ಟೆ ತುಂಬಿಸ್ಕೊಳಕ್ಕೆ ನಿನ್ನ ಸಾಯಿಸ್ತೀನಿ. ಅಂತ ಹೇಳ್ತಿದ್ದಾಗೆ ರೀನಾ ಇದನ್ನ ತನ್ನ ಉಗ್ರಿಂದ ಸೀಳೋದಕ್ಕೆ ಶುರು ಮಾಡ್ತಾಳೆ. ರೀನಾ ಅವಳ ಪಯಣವನ್ನ ನಿಲ್ಲಿಸ್ತಾಳೆ. ಅದೇ ಆಕೆಯ ಅಂತಿಮ ಯಾತ್ರೆ ಆಗತ್ತೆ.